ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಟ್ಟುಮಚ್ಚಿಗೆಯಿಂದ ಎರೆಹಂಚಿನಾಳಗೆ ಕಚ್ಚಾ ರಸ್ತೆಯನ್ನ ಪಕ್ಕಾ ರಸ್ತೆಯನ್ನಾಗಿ ಡಾಂಬರೀಕರಣ ಮಾಡಿಕೊಡಲು ಆಗ್ರಹಿಸಿದ್ರು. ಗದಗ ತಾಲೂಕಿನ ಕೊಟ್ಟುಮಚ್ಚಿಗೆ ಗ್ರಾಮದಿಂದ ಎರೆಹಂಚಿನಾಳ ಗ್ರಾಮಕ್ಕೆ ಹೋಗುವ ಈ ಕಚ್ಚಾ ರಸ್ತೆಯನ್ನ ಪ್ರಧಾನಮಂತ್ರಿ ಗ್ರಾಮ ಸೇಡಕ ಯೋಜನೆ ಅಡಿಯಲ್ಲಿ ಈ ರಸ್ತೆ ಕಾಮಗಾರಿಯನ್ನ ಡಾಂಬರೀಕರಣ ಮಾಡಿಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅನ್ನಪ್ಪ ರುದ್ರಪ್ಪ ಕೋಣೂರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ರೋಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಿಗೆ ಮನವಿ ಸಲ್ಲಿಸಲಾಗಿದೆ. ಹಾಗೂ ಹಾಲಿ ಶಾಸಕರು ಆದ ಜಿಎಸ್ ಪಾಟೀಲ್ ಅವರಿಗೆ ರೈತ ಸಂಘದಿಂದ ಅನೇಕ ಬಾರಿ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಇದುವರೆಗೂ ಈ ರಸ್ತೆಯನ್ನ ಮಾಡಿಲ್ಲ, ಈಗ ಮಾಡ್ರಿ ಎಂದಿದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಜಿಎಸ್ ಪಾಟೀಲ್ ರವರೇ ಇನ್ನಾದ್ರೂ ಈ ರಸ್ತೆ ಮಾಡ್ರಿ. ಗದಗ ತಾಲೂಕಿನ ಕೊಟ್ಟುಮಚ್ಚಿಗೆ ಗ್ರಾಮದಿಂದ ಎರೆಹಂಚಿನಾಳ ಗ್ರಾಮಕ್ಕೆ ಹೋಗುವ ಈ ಕಚ್ಚಾ ರಸ್ತೆ ಕಾಮಗಾರಿಯನ್ನ ಇದುವರೆಗೂ ಮಾಡಿಕೊಟ್ಟಿಲ್ಲ. ಈಗಲಾದರೂ ಕಾಲ ಮಿಂಚಿಲ್ಲ, ಶೀಘ್ರದಲ್ಲೇ ಈ ಹಳೆ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಗ್ರಾಮ ಸೇಡಕ್ ಯೋಜನೆ ಅಡಿಯಲ್ಲಿ ಈ ರಸ್ತೆ ಕಾಮಗಾರಿಯನ್ನ ಡಾಂಬರೀಕರಣ ಮಾಡಿಕೊಡಬೇಕು. ಈಗಾಗಲೇ ಎರೆಹಂಚಿನಾಳ ಗ್ರಾಮದ ಸೀಮೆವರೆಗೂ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ರಸ್ತೆ ಕಾಮಗಾರಿಯನ್ನ ಡಾಂಬರೀಕರಣ ಮಾಡಿಸಿಕೊಟ್ಟಿದ್ದಾರೆ. ರೋಣ ಕ್ಷೇತ್ರದ ವ್ಯಾಪ್ತಿಗೆ ಬರುವ ರಸ್ತೆ ಕಾಮಗಾರಿ ಉಳಿದಿದ್ದನ್ನ ಈ ರಸ್ತೆ ಕಾಮಗಾರಿಯನ್ನ ಶೀಘ್ರದಲ್ಲೇ ಡಾಂಬರೀಕರಣ ಮಾಡಿ ಬಸ್ ಪ್ರಯಾಣಿಕರಿಗೆ ಓಡಾಡಲು ಅನುಕೂಲ ಮಾಡಿಕೊಡಬೇಕು ಅಂತ ಎಪಿಎಂಸಿ ಮಾಜಿ ಸದಸ್ಯರು ಆದ ಬಸವರಾಜ ಕಟ್ಟಿ ಇವರು ಆಗ್ರಹಿಸಿದ್ದಾರೆ. ಹಲೋ ವೀಕ್ಷಕರೇ, ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಈ ಎರೆಹಂಚಾಳ ಗ್ರಾಮದಿಂದ ಕೊಟ್ಟುಮಚ್ಚಿಗೆ ಹೋಗುವ ರಸ್ತೆ ಈಗಾಗಲೇ 5-6 ವರ್ಷದಿಂದ ಹಾಕಿದ್ದು. ಈ ಸೇತುವೆ ಇಲ್ಲ ಹೀಗಂತಲ ಅಂತ ಇಲ್ಲಿ ಜನರ ಅಭಿಪ್ರಾಯ ಇದೆ. ಆ ಜನರನ್ನ ಅಭಿಪ್ರಾಯ ಏನಿದೆ ಇಲ್ಲಿ ನೋಡ್ಬೋದು. ಈಗ ಮುಳ್ಳು ಕಂಟಿ ಸಹಿತ ಬೆಳೆದಿದೆ. ಈಗೇನು ರೈತರು ಅದಾರಿ ನಮ್ಮೊಂದಿಗಿದ್ದಾರೆ, ಅವ್ರನ್ನೇ ನಾವು ಒಂದ್ಸಲ ಮಾತಾಡಿಸಿ ನೋಡ್ತೀವಿ. ಇವರೇ ಈಗ ಎರೆಹಂಚಿನಾಳಿದ್ದ ಕೊಟ್ಟುಮಚ್ಚಿಗೆ ಹೋಗೋ ರಸ್ತೆ ಇದೆ. ಇಲ್ಲೇ ಇದಕ್ಕೆ ಸೇತುವೆ ಆಗ್ಬೇಕು. ಈಗ ಜನರಿಗೆ ತೊಂದರೆ ಐತಿದೆ. ಈ ಜನರು ಇಲ್ಲಿ ಹಳ್ಳ ಬಂದಾಗ ಮುಂಜಾನೆಲಿದ್ದ ಕುಂತು 10 ಮುಣ ಮಠ ಕುಂತರು ಹಳ್ಳ ಇಳಿಯಲ್ಲ. ಅದಕ್ಕೆ ಈ ಜನರಿಗೆ ರೈತರಿಗೆ ತೊಂದರೆ ಆಗೈತಿ. ಅದಕ್ಕೆ ಇದು ಒಂದು ಸೇತುವೆ ಹಾಕ್ಯಬೇಕು. ಮತ್ತು ಇದು 5-6-4-5 ವರ್ಷ ಆತಿದು ಆಗಿ ಅದು ಡಾಂಬರೀಕರಣ ಆಗ್ಬೇಕು. ಇದಕ್ಕೆ ಮುಳ್ಳು ಬೆಳೆದು ಜನರಿಗೆ ತೊಂದರೆ ಆಗುತ್ತಾ. ಜನರು ಕಣ್ಣು ಕಳ್ಕೊಂಡಪ್ಪಕ್ಕೆ ಆಗೈತಿ. ಆಕ್ಸಿಡೆಂಟುನ ಆಗ್ಯಾವ, ಒಂದು 3-4 ಆಕ್ಸಿಡೆಂಟ್ ಆಗ್ಯಾವು. ಅದಕ್ಕೆ ಇದನ್ನ ತೀವ್ರವಾಗಿ ಗಮನಕ್ಕೆ ತಗೊಂಡು ಇದನ್ನ ಸೇತುವೆ ನಿರ್ಮಾಣ, ಡಾಂಬರೀಕರಣ, ಜಂಗಲ್ ಕಟಿಂಗ್ ಇವನ್ನೆಲ್ಲ ಮಾಡಿಕೊಡ್ಬೇಕಂತ ನಾವು ಮನವಿ ಕೇಳ್ಕೊಂತೀವಿ. ಈಗ ಸಾಹೇಬ್ರಿಗೆ ಗಮನಕ್ಕೆ ಕೊಟ್ರೇನ್ರಿ? ಸಾಹೇಬ್ರು ರಾಯರೆಡ್ಡಿ ಸಾಹೇಬ್ರನ್ನ ಭೇಟಿನ ಆಗಿವಿ. ಒಂದು 3-4 ಸಲ ಭೇಟಿ ಆಗಿವಿ. ಅವರು ಅಲ್ಲಿ ಹೇಳ್ತೀನಿ, ಇದಕ್ಕೆ ಜಡ್ಪಿಗೆ ಹೇಳ್ತೀನಿ, ಈ PWಗೆ ಹೇಳ್ತೀನಿ ಅಂತಂದು ಅದನ್ನು ಹೇಳಿದ್ರು. ಇಲ್ಲಿವರೆಗೆ ಆದ್ರೆ ಅವ್ರು ಏನು ಮಾಡಿಲ್ಲ. ಕೇಳ್ಕೊಂಡೈತೆ ಒಂದು 5-6 ಸಲ ಭೇಟಿಯಾಗಿ ಕೇಳಿವಿ, ಆದ್ರೆ ಅವರು ಗಮನಕ್ಕೆ ತಗೊಂಡಿಲ್ಲ. ಎರೆಹಂಚಿನಾಳ ಟು ಕೊಟ್ಟುಮಚ್ಚಿಗೆ ಹೋಗೋದು ರಸ್ತಾ. ಆ ರಸ್ತಕ್ಕ ನಾವು ಇದನ್ನ ಜಂಗಲ್ ಕಟಿಂಗ್ ಮತ್ತು ಡಾಂಬರೀಕರಣ ಮಾಡಾಕ ಇದು ಸೇತುವೆ ಹಳ್ಳ ಸೇತುವೆಗೆ ಈಗ PWDಗೆ 2/8/2024 ಇದನ್ನ ಕೊಟ್ಟಿವಿ ಅರ್ಜಿ. ಅದಕ್ಕೆ ಅವರು ಸ್ಪಂದನೆ ಕೊಟ್ಟಿಲ್ಲ. ಮತ್ತು ಒಳ್ಳೆ ರಾಯರೆಡ್ಡಿ ಸಾಹೇಬ್ರಿಗೆ 3/2/2025 ಮತ್ತೆ ಅವ್ರಿಗೆ ಮನವಿ ಕೊಟ್ಟಿವಿ. ಹೇಳಿವಿ, 4-5 ಸಲ ಭೇಟಿನೇ ಆಗಿವಿ. ಅವರು ಅದಕ್ಕೆ ಹೇಳ್ತೀವಿ, ಜಡ್ಪಿಗೆ ಹೇಳ್ತೀವಿ, PWಗೆ ಹೇಳ್ತೀವಿ ಅಂತಂದು ಅವ್ರು ಈಟ ಮಾತಿನಾಗ ಮಾಡಿ ನಮ್ಮನ್ನು ಕಳಿಸ್ಯಾರ. ಅದಕ್ಕೆ ಈ ಶೀಘ್ರದಲ್ಲಿ ಇದನ್ನ ಜಂಗಲ್ ಕಟಿಂಗ್, ಡಾಂಬರೀಕರಣ, ಸೇತುವೆ ನಿರ್ಮಾಣ ಮಾಡಿ ಕೊಡ್ಬೇಕಂತಂದು ಹೇಳಿ ನಾವು ಅವರಲ್ಲಿ ಕಳಿಂದ ಕೇಳ್ಕೊಂತೀವಿ. ಈಗ ಜಂಗಲ್ ಕಟಿಂಗ್ ಇದಕ್ಕೆ ಗಾಡಿ ಎಷ್ಟೋ ಒಂದು 3-4 ಗಾಡಿ ಆಕ್ಸಿಡೆಂಟ್ ಆಗ್ಯಾವು. ಯಾಕ್ರೆ ಕುಂತಾರಿಗೆ ಕಣ್ಣಿಗೆ ಗಂಟೆ ಪಡೆದು ಅವ್ರು ಕಣ್ಣು ಇದಾಗ್ಯಾವ, ಆಪರೇಷನ್ ಮಾಡ್ಬೇಕಂತ ಇಂಥವೆಲ್ಲ ಘಟನೆ ನಡೆದಾವು. ಆದ್ರೆ ಈಗ ಅದ್ರ ಬಗ್ಗೆ ಕಳಕಳಿ ಮಾಡಿಲ್ಲ. ಅದಕ್ಕೆ ಇದು ಫೈನಲ್ ಆಗಿ ನಾವು ಹೇಳಕತ್ತಿದ್ರೆ ಅವ್ರು ಇವತ್ತರ ನಮಗ್ ಗಮನಕ್ಕೆ ತಗೊಂಡ್ಬಂದಿದ್ದು ಇದನ್ನೆಲ್ಲ ಮಾಡಿ ಕೊಡ್ಬೇಕಂತ ನಾವು ಕಳಕಳಿಂದ ಕೇಳ್ತೀವಿ. ವೀಕ್ಷಕರೇ ಕೇಳಿದ್ರಲ್ಲ, ಈಗ ರೈತರೇನು ಹೇಳ್ತಾರೆ, ಸಮಸ್ಯೆಯನ್ನ ಈಗ ಬಗೆಹರಿಸ್ಬೇಕಂತ ಹೇಳಿದ್ರು. ಈಗ ರಾಯರೆಡ್ಡಿ ಅವರೇ
ಸಾಹೇಬ್ರ ನಿಮ್ದೇ ಇದು ಒಂದು ಸೇತುವೆ ನಿರ್ಮಾಣ ಮಾಡ್ರಿ. ಆಮೇಲೆ ಏನು ಅದೊಂದು ಕಂಟಿ ಬೆಳೆದವು, ಕಂಟಿ ಆಕ್ಸಿಡೆಂಟ್ ಆಗಿ ಎಷ್ಟು ಹಲವಾರು ಬಾರಿ ಜನರು ಸಾಯಕತ್ತಾರಂತ. ಅದನ್ನು ಸಹಿತ ಇವತ್ತು ನೀವು ಏನು ಇಲ್ಲಿ ರೈತರಿಂದ ನೀವು ಒಂದು ಆಗ್ರಹಿಸಿದ್ರು ಎಷ್ಟೋ ಸಲ. ನಿಮ್ದೇ ನೋಡ್ರಿ, ವಿಶೇಷವಾಗಿ ನಿಮ್ದೇ ರಸ್ತೆ, ನಿಮ್ದೇ ರೋಡು, ನೀವೇ ಅಧಿಕಾರದಾಗಿದ್ದೀರಿ, ನೀವೇ ಮಾಡಿಕೊಡೋಂಥ ವ್ಯವಸ್ಥೆ ಆಗ್ಬೇಕು. ಕೂಡಲೇ ಇದು ಮಾಡಿದ್ರ ಜನರಿಗೆ ಎಲ್ಲದಕ್ಕೆ ಅನುಕೂಲ ಆಗತ್ತಾ ಅಂದು ಈ ನಿಮ್ಮ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.